ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿ ಶಾಸಕ ಮುನಿರತ್ನ ಕೇಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈಗ ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಿರೋದು ಏನು? ಹಾಗಾದರೆ ಯಾರ್ಯಾರ ಹೆಸರು ಹೊರಗಡೆ ಬರಬಹುದು ಮತ್ತು ಯಾರ್ಯಾರಿಗೆ ತೊಂದರೆಯಾಗಿದೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಏನು ಅಟ್ರಾಸಿಟಿ ಮತ್ತು ಜೀವ ಬೆದರಿಕೆ ಕೇಸಲ್ಲಿ ಬಂಧನ ಆಗಿರುವಂಥ ಮುನಿರತ್ನಗೆ ಇವತ್ತು ಜಾಮೀನು ಭವಿಷ್ಯ. ಇದರ ನಡುವೆ ಆಗಿರೋ ಡೆವಲಪ್ಮೆಂಟ್ಸ್ ನಿನ್ನೆ ರಾತ್ರಿಯಿಂದ ನೀವು ಗಮನಿಸಿರ್ತೀರಿ. ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆಸಿರುವ ಗಂಭೀರ ಆರೋಪ, ಆ ಕೇಸ್ ಕೂಡ ದಾಖಲಾಗಿದೆ. ಈಗ ರಾಮನಗರ ಕಗ್ಗಲೀಪುರ ಠಾಣೆಯ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂಥ ಪ್ರಕರಣ. ಈಗಾಗಲೇ ಸುಮಾರು ವರ್ಷಗಳಿಂದ ತನ್ನ ಮೇಲೆ ಯಾವ ರೀತಿ ದೌರ್ಜನ್ಯ ಎಸ್ಕೊಂಡು ಬಂದಿದ್ದಾರೆ ಮುನಿರತ್ನ, ಮಾನಕ್ಕೆ ಅಂಜಿ ನಾನು ಸುಮ್ಮನಿರೋ ರೀತಿಯಲ್ಲಿ ನನ್ನನ್ನು ಹೇಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಬಂದರು ಅನ್ನೋದನ್ನೆಲ್ಲ ವಿವರವಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟು ಈಗ ಅತ್ಯಾಚಾರ ಪ್ರಕರಣ ಮುನಿರತ್ನ ಮತ್ತು ಅವರ ಸಂಗಡಿಗರ ವಿರುದ್ಧ ದಾಖಲಾಗಿರೋದು. ಸೊ ಇವತ್ತು ವಿಶೇಷ ನ್ಯಾಯಾಲಯದಿಂದ ಜಾಮೀನಾದರೂ ಕೂಡ ಈ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ. ಜಾಮೀನು ಕೊಡಲಿಲ್ಲ ಅಂದರೆ ಬಾಡಿ ವಾರೆಂಟ್ ಮೇಲೆ ಮುನಿರತ್ನ ತಗೊಳ್ತಾರೆ ಪೊಲೀಸರು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಸೊ ಅತ್ಯಂತ ಗಂಭೀರವಾದ ಸೆಕ್ಷನ್ಗಳು ಬಿದ್ದಿವೆ ನೋಡಿ. ಯಾವ್ಯಾವುದು? ಈಗ A1 ಮುನಿರತ್ನ, ಇದರಲ್ಲಿ ಮತ್ತಾರು ಇಂಪಾರ್ಟೆಂಟ್ ಅಲ್ಲ. ಮುನಿರತ್ನ ಮೂಲಕವೇ ಇಷ್ಟೆಲ್ಲ ಗಂಭೀರ ಪ್ರಕರಣಗಳಾಗಿವೆ ಅನ್ನೋದು. 354A, 354C, 376, 506, 504, 120B ಸೇರಿದಂತೆ ಅತ್ಯಂತ ಗಂಭೀರ ಸ್ವರೂಪದ ಲೈಂಗಿಕ ದೌರ್ಜನ್ಯ, ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ, ಸರ್ಕಾರಿ ಸೇವಕನಿಂದ ಅತ್ಯಾಚಾರ, ಜೀವ ಬೆದರಿಕೆ, ಉದ್ದೇಶಪೂರ್ವಕವಾಗಿ ನಿಂದನೆ, ಅಪರಾಧಿಕ ಒಳಸಂಚು, ನಂಬಿಕೆ ದ್ರೋಹ, ಸುಲಿಗೆ, ಹತ್ಯೆ ಮಾಡುವ ಪ್ರಯತ್ನ, ಈ ರೀತಿ 10 ಸೆಕ್ಷನ್ಗಳು, ಅತ್ಯಂತ ಗಂಭೀರ ಸ್ವರೂಪದ ಸೆಕ್ಷನ್ಗಳು ಬಿದ್ದಿವೆ ಎಲ್ಲ. ಈಗ ಕೇಸ್ನಲ್ಲಿ ಸ್ಫೋಟಕ ವಿಚಾರ ಹೊರಗಡೆ ಬರ್ತಾ ಇದೆ. ಯಾವ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಿವೆ ಅನ್ನೋದನ್ನ ಹೇಳ್ತಾ ಇದೆ. ಇದೆಲ್ಲ ಆರೋಪ ಸದ್ಯದ ಮಟ್ಟಿಗೆ. ಈಗ ಕಂಪ್ಲೇಂಟ್ ಕೊಟ್ಟವರು ಹೇಳ್ತಿರೋದು ಮುಂದೆ ಸಾಕ್ಷಿ ಸಮೇತ ಕೋರ್ಟ್ಗೆ ಪೊಲೀಸರು ತನಿಖೆ ಯಾರು ಮಾಡ್ತಾ ಇದ್ದಾರೋ ಅವರೆಲ್ಲವನ್ನ ಪೂರೈಸ್ತಾರೆ. ಆಗ ಇದೆಲ್ಲ ಸಾಬೀತಾದಲ್ಲಿ ಮುನಿರತ್ನ ಈ ಸೆಕ್ಷನ್ಗಳ ಅಡಿಯಲ್ಲಿ ಬಚಾವಾಗೋಕ್ಕೆ ಸಾಧ್ಯ ಇಲ್ಲ. ಅಂತಹ ಸೆಕ್ಷನ್ಗಳು ಬಿದ್ದಿವೆ. ಈ ವರ್ಷ ಯಾಕೋ ಈ ಅತ್ಯಾಚಾರ ಇಂಥದ್ದೆಲ್ಲ ಕೇಸ್ಗಳಿಂದಾನೇ ರಾಜಕಾರಣಿಗಳು ದೊಡ್ಡವರ ಬಣ್ಣ ಬಯಲಾಗ್ತಾ ಇದೆ. ಈಗ ಅಂಥದ್ದೇ ಲಿಸ್ಟ್ಗೆ ಮುನಿರತ್ನ ಕೇಸ್ ಕೂಡ ಸೇರ್ಕೊಂಡಿರೋದು. ಬರೀ ನಿಂದನೆ ಬೆದರಿಕೆ ಅಲ್ಲ ನೋಡಿ, ಯಾವ ಟ್ವಿಸ್ಟ್ ಸಿಕ್ಕಿದೆ ಅಂತ. ಮುನಿರತ್ನ ಬಣ್ಣ ಕೊನೆಗೂ ಬಟಾ ಬಯಲಾಗಿದೆ ಅಂತ ಈಗ ಒಬ್ಬೊಬ್ಬರೇ ರಾಜಕಾರಣಿಗಳು ಕೂಡ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ನೋಡಿ. ಆ ಮಹಿಳೆ ಬಿಚ್ಚಿಟ್ಟಿರುವ ರಹಸ್ಯ, ಮುನಿರತ್ನ ಸೀಕ್ರೆಟ್. ಕೋವಿಡ್ ಸಮಯದಲ್ಲಿ ತುಂಬ ಕೆಲಸ ಮಾಡಿದ್ದೆ, ನನ್ನ ಸೇವೆಯನ್ನು ಗುರುತಿಸಿ ಕರೆ ಮಾಡಿದ್ದ ಮುನಿರತ್ನ. ನಿಮ್ಮ ವಿಭಾಗದ ಶಾಸಕ ಬಂದು ಭೇಟಿ ಮಾಡಿ ಅಂತ ಕರೆದಿದ್ರು. ಆಗಾಗ ಚೆನ್ನಾಗಿ ಸ್ನೇಹ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡೋದು, ರಾಜಕೀಯದಲ್ಲಿ ಅವಕಾಶ ಮಾಡಿಕೊಡೋಣ ಅಂತ ಬೆಂಬಲಿಸುವಂತೆ ಮಾತನಾಡ್ತಾ ಕ್ಲೋಸ್ ಆಗಿ ವಿಡಿಯೋ ಕಾಲ್ ಮಾಡಿ ನಗ್ನವಾಗಿ ಕರೆ ಮಾಡುವಂತೆ ಒತ್ತಾಯಿಸ್ತಾ ಇದ್ದ. ಆಗಾಗ ಅದನ್ನು ನಿರಾಕರಿಸಿದಾಗ ಒಂದು ಜಾಗಕ್ಕೆ ಹೆದರಿಸಿ ಕರೆಸ್ಕೊಂಡು ಅತ್ಯಾಚಾರವೆಸಗಲಾಗಿದೆ. ನಾನು ಆಕ್ಷೇಪಿಸಿದಾಗ ಒಪ್ಪದೇ ಇದ್ದಾಗ ನನ್ನ ಹತ್ರ ಪ್ರಭಾವ ಇದೆ, ರಾಜಕೀಯ ಇದೆ, ರಾಜಕೀಯದಲ್ಲಿ ಬೆಳಿಬೇಕು ಅಂದರೆ ಇದೆಲ್ಲ ಕಾಮನ್ನು, ಸಹಕರಿಸಿದ್ರೆ ಬದುಕೋತೀಯ, ಇಲ್ಲ ಅಂದರೆ ಗೊತ್ತು ನನ್ನ ಪ್ರಭಾವ ಏನು ಅಂತ ಹೆದರಿಸಿ ಆಮೇಲೆ ಕಿರ್ಚ್ಕೊಳ್ತೀನಿ ಅಂತ ನಾನು ಕೂಗೋದಕ್ಕೆ ಹೋದ್ರೂ ಕೂಡ ಬಾಯಿ ಮುಚ್ಚಿಸಿದ್ದಾರೆ. ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೆದರಿಸಿ ಅತ್ಯಾಚಾರ ಮಾಡಿದ್ದಾರೆ. ಮತ್ತು ರೂಮ್ನಲ್ಲಿ ಸೀಕ್ರೆಟ್ ವಿಡಿಯೋ ರೆಕಾರ್ಡರ್ ಇಟ್ಟಿದ್ದು, ಅತ್ಯಾಚಾರ ಮತ್ತು ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆ ದೃಶ್ಯಗಳನ್ನೆಲ್ಲ ಎಡಿಟ್ ಮಾಡಿ ಹಂಚ್ತೀನಿ, ನಿನ್ನ ಮಾನ ಹೋಗುತ್ತೆ, ನಾನು ಹೇಳ್ದಂಗೆ ಕೇಳುವಂತ ತಾನು ಬಳಸಿಕೊಂಡಿದ್ದಲ್ಲದೆ ಬೇರೆಯವರು ತನಗಾಗದವರನ್ನ ಮುಗಿಸೋದಿಕ್ಕೆ, ಹನಿ ಟ್ರ್ಯಾಪ್ ಮಾಡೋದಿಕ್ಕೆ ತನ್ನನ್ನು ಬಳಸ್ಕೊಂಡಿದ್ದಾರೆ. ನಾನು ಮತ್ತು ಇನ್ನೊಬ್ಬರು ಯಾರೋ ಮಹಿಳೆ ಅಂತ ಅವ್ರು ಹೇಳ್ಕೊಂಡಿರೋದು. ಪಾಪ ಈ ರೀತಿ ವಿಡಿಯೋಗಳನ್ನು ಟಿವಿಯಲ್ಲಿ ಹಾಕಿ ನನಗೆ ತೋರಿಸ್ತಾ ಇದ್ರು. ಇದೇ ವಿಡಿಯೋ ಇಟ್ಕೊಂಡು 2020ರಿಂದ 2022 ಅವಧಿಯಲ್ಲಿ ನಿರಂತರ ಅತ್ಯಾಚಾರವನ್ನು ನಡೆಸಿದ್ದಾರೆ. ಹನಿ ಟ್ರ್ಯಾಪ್ಗೆ ಕೆಲವು ಮಹಿಳೆಯರ ಜೊತೆ ನನ್ನನ್ನು ಕೂಡ ಬಳಸಿಕೊಂಡಿದ್ದಾರೆ. ಮರ್ಯಾದೆ ಮತ್ತು ಪ್ರಾಣಕ್ಕೆ ಅಂಜಿ ನಾನು ಇಷ್ಟು ದಿನ ಸುಮ್ಮನಿದ್ದೆ, ಈಗೊಂದು ಕೇಸ್ ಆಗಿದೆ, ಜೈಲಿಗೆ ಹೋಗ್ತಾ ಇದ್ದ ಹಾಗೆ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದೆ ಅಂತ ಈ ಮಹಿಳೆ ಕಂಪ್ಲೇಂಟ್ ಕೊಟ್ಟಿರೋದು. FIR ಅಲ್ಲಿ ಇರುವಂಥ ಅಂಶಗಳಿವು. ತನ್ನ ಗಂಡನಿಗೆ, ಮಕ್ಕಳಿಗೆ
ತೋರಿಸ್ತೀನಿ ಈ ವಿಡಿಯೋವನ್ನು ಅಂತ ಹೆದರಿಸಿ ಹನಿ ಟ್ರ್ಯಾಪ್ಗೂ ಬಳಸಿಕೊಂಡು ಅತ್ಯಾಚಾರವನ್ನು ಎಸಗಿದ್ದಾರೆ ಅನ್ನುವ ಅತ್ಯಂತ ಗಂಭೀರ ಸ್ವರೂಪದ ವಿಚಾರವನ್ನು ಹೊರಗಿಟ್ಟಿದ್ದಾರೆ. ಈ ಮಹಿಳೆ ಈಗ ಅತ್ಯಾಚಾರ ಕೇಸ್ ದಾಖಲಾಗಿದೆ ಮುನಿರತ್ನ ವಿರುದ್ಧ. ಸದ್ಯಕ್ಕಂತೂ ಮುನಿರತ್ನ ರಾಜಕೀಯ ಜೀವನವೇ ಫಿನಿಶ್ ಅಂತ ಅನಿಸ್ತಾ ಇದೆ. ಈ ಎಲ್ಲ ಸೆಕ್ಷನ್ಗಳು ಈ ವಿಚಾರಗಳನ್ನು ನೋಡ್ತಾ ಇದ್ರೆ ಇಷ್ಟು ಬಂದಿದೆ ಅಂದಮೇಲೆ ವಿಡಿಯೋ ಮತ್ತೊಂದು ರೆಕಾರ್ಡ್ ಆಗಿದೆ ಅನ್ನೋ ತನಕ ಮಹಿಳೆ ಹೇಳಿದ ಮೇಲೆ ಸಾಕ್ಷಿ ಸಿಗೋಕ್ಕೂ ಕೂಡ ಅದೆಲ್ಲ ಅವಕಾಶ ಆಯಿತು. ಡಿಲೀಟ್ ಮಾಡಲಿ ಮತ್ತೊಂದು ಮಾಡಲಿ ಈಸಿಯಾಗಿ ಈ ಯುಗದಲ್ಲಿ ಎಳೆದು ತೆಗಿಬಹುದು. ಎಲ್ಲ ಅಳಸು ಹಾಕಿದ್ದನ್ನೆಲ್ಲ ವಾಪಸ್ ತಗೊಳ್ಬಹುದು. ಸೊ ಮುನಿರತ್ನ ಲಾಕ್ ಆಗೋದು ಗ್ಯಾರಂಟಿ ಆಯಿತು ಮತ್ತು ಹೊರಗಡೆ ಬರೋದಕ್ಕೆ ಸಾಧ್ಯವಾಗದಷ್ಟು ಗಂಭೀರ ಕೇಸ್. ರಾಜಕೀಯವಾಗಿ ಮುನಿರತ್ನ ಕಥೆಯೇ ಮುಗಿದು ಹೋಯ್ತಾ, ಕ್ಲೋಸ್ ಆಗಿ ಹೋಯ್ತಾ ಚಾಪ್ಟರ್ ಅನ್ನೋ ಮಟ್ಟಿಗೆ ದೊಡ್ಡ ಬೆಳವಣಿಗೆ ಆಗಿದೆ. ಇನ್ನಂತೂ BJP ಇವರನ್ನು ವಹಿಸಿಕೊಂಡು ಮಾತನಾಡೋದು ಅಥವಾ ಇವ್ರಿಗೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡುವ ಯಾವುದೇ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇಲ್ಲ. ಹೇಗೂ ಅಲ್ಲಿ ತೀವ್ರ ವಿರೋಧ ಇದೆ. ರಾಜೇಶ್ವರಿ ನಗರದಲ್ಲಿ ತುಳಸಿ ಮುನಿರಾಜು ಅವರು ತಾನು ನಿಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂತೋಷ್ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕ ವಲಸೆ ಬಂದು ಹೊರಗಡೆಯಿಂದ ಬಂದು ಆಪರೇಷನ್ ಕಮಲಕ್ಕೆ ಸಪೋರ್ಟ್ ಕೊಟ್ಟ ಕಾರಣಕ್ಕೆ ಮುನಿರತ್ನ ಅಲ್ಲಿ ಜಾತಿ ಮತ್ತೊಂದನ್ನು ಮೀರಿ ತನ್ನದೇ ಆದ ಹಿಡಿತಾನು ಇಟ್ಟುಕೊಂಡಿದ್ದರಿಂದಾಗಿ BJPಗೆ ಬಂದ ಮೇಲೂ ಅದೇ ರೀತಿ ಗೆದ್ದುಕೊಂಡು ಬಂದುಬಿಟ್ರು. ಈಗ ಯಾವ ಪಕ್ಷಕ್ಕೂ ಹೋದರೂ ಕೂಡ ಅಸ್ತಿತ್ವ ಇಲ್ಲದಂತಹ ಪರಿಸ್ಥಿತಿ ಮುನಿರತ್ನದ್ದಾಗಿದೆ. ರಾಜಕೀಯ ಜೀವನದ ಜೊತೆಗೆ ಯಾವ ಜೀವನವೂ ಇನ್ನು ಹೊರಗಡೆ ಸಾರ್ವಜನಿಕ ಬದುಕಲ್ಲಿ ಮುನಿರತ್ನಕ್ಕೆ ಸಿಗೋದಿಲ್ವಾ ಅನ್ನೋ ಮಟ್ಟಿಗೆ ಗಂಭೀರವಾದ ಕೇಸ್ಗಳಲ್ಲಿ ಈಗ ಲಾಕ್ ಆಗಿರೋದು. ಒಂದಾದ್ಮೇಲೆ ಒಂದು ಬರ್ತಿದೆ, ಇನ್ನಷ್ಟು ಬರಬಹುದು. ಒಂದು ಬಂತು ಅಂದರೆ ಸರಣಿ ಹೊರಗಡೆ ಬರುತ್ತೆ ಅಲ್ಲ. ಸೊ ರಾಜಕಾರಣಿಗಳ ಕಥೆನೇ ಇಷ್ಟ ಅನ್ನೋ ಮಟ್ಟಿಗೆ ಅಸಹ್ಯ ಪಡೋ ಥರ ಇವ್ರಿಗೆ ಓಟ್ ಹಾಕಿದವರು ರಾಜರಾಜೇಶ್ವರಿ ನಗರದ ಜನ ಇವತ್ತು ಚೀತು ಅಂತ ಅನ್ಕೊಳ್ಬೇಕು. ಇಂಥವ್ರಿಗೆ ಓಟ್ ಹಾಕಿದ್ವು ಅಂತ ಅಷ್ಟು ಗಂಭೀರವಾದ ಕೇಸ್ಗಳೆಲ್ಲ ಹೊರಗಡೆ ಬಂದಿದೆ. ಆರೋಪ ಕೇಳಿ ಬರ್ತಿದೆ. ಕಾದ್ ನೋಡ್ಬೇಕು ಅದಕ್ಕೆ ಪೂರಕವಾಗಿ ಏನೇನು ಸಾಕ್ಷಿ ಮತ್ತೊಂದು ಕೋರ್ಟ್ಗೆ ಹೋಗುತ್ತೆ ಅಂತ. ಶಾಸಕ ಸೋಮಶೇಖರ್ ಅವರು ST ಸೋಮಶೇಖರ್ ಅವರು ಒಂದು ಕಾಲದಲ್ಲಿ ಮುನಿರತ್ನ ಅವ್ರ ಜೊತೆಗೆ ತುಂಬ ಕ್ಲೋಸ್ ಆಗಿದ್ದವರು. ಆದರೆ ಈಗ ಅವರು DK ಕ್ಯಾಂಪಲ್ಲಿ ಗುರುತಿಸ್ಕೊಂಡಿದ್ದಾರಲ್ಲ, BJPಲೇ ಇದ್ರೂ ಕೂಡ DK ಶಿವಕುಮಾರ್ ಅವ್ರ ಜೊತೆಗೆ ಹೆಚ್ಚು ಕ್ಲೋಸ್ ಆಗಿರೋದ್ರಿಂದ ಈಗ ಅವರು ಕೆಲವು ವಿಚಾರಗಳನ್ನೆಲ್ಲ ಇಡ್ತಿದ್ದಾರೆ. ಬೊಮ್ಮಾಯಿ ಅವ್ರ ಕಾಲದಲ್ಲೇ ನಾನು ಕಂಪ್ಲೇಂಟ್ ಮಾಡಿದ್ದೆ, ಈ ವ್ಯಕ್ತಿ ಸರಿ ಇಲ್ಲ, ಇವರಿದ್ರೆ ನಾನು ಪಕ್ಷದಲ್ಲೇ ಇರಲ್ಲ, ನಾನು ಕಾಂಗ್ರೆಸ್ಗೆ ಹೋಗ್ಬಿಡ್ತೀನಿ ಅನ್ನೋ ತನಕ ಹೋಗಿತ್ತು. ಶಾಸಕರಿಗೇನೆ ತೊಂದರೆ ಕೊಡ್ತಿದ್ರು ಮುನಿರತ್ನ ಅಂತೆಲ್ಲ ಆರೋಪ ಮಾಡ್ತಿದ್ದಾರೆ. ಸೊ ಮುನಿರತ್ನಾಗೀಗ BJPಯಲ್ಲೂ ಸಂಕಷ್ಟ. ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಈ ಕೇಸಲ್ಲಿ ಸಡಿಲಿಸೋ ಥರ ಕಾಣಿಸ್ತಿಲ್ಲ. ಯಾಕಂದ್ರೆ ಹೈಕಮಾಂಡಿಂದಾನು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಬಂದಿದೆ. ಸರ್ಕಾರದ ವಿರುದ್ಧ ಆ ಕೇಸು ಈ ಕೇಸು ಅಂತ BJP ಮುಗಿ ಬೀಳ್ತಿರುವಾಗ ಕೌಂಟರ್ ಅಟ್ಯಾಕ್ಗೆ ಈ ಕೇಸ್ ಬಹಳ ಸ್ಟ್ರಾಂಗ್ ಆಗಿ ನಿಮ್ಗೆ ಅಸ್ತ್ರವಾಗುತ್ತೆ. ಯಾವ ಕಾರಣಕ್ಕೂ ಹಿಡಿತವನ್ನ ಸಡಿಲಗೊಳಿಸಬೇಡಿ ಅನ್ನುವ ಸಂದೇಶ ಸಹಜವಾಗಿ ಬಂದಿದ್ದು ಕೇಸು ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇಲ್ಲಿ ರಾಜಕೀಯ ಉದ್ದೇಶದಿಂದ ಸಿಲುಕಿಸಿದ್ರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ತಪ್ಪು ಮಾಡದೇ ಇದ್ದಿದ್ರೆ ಈತ ಸಿಕ್ಕಾಕೊಳ್ಳೋ ಚಾನ್ಸ್ ಇರಲಿಲ್ವಲ್ಲ. ಸೊ ಸಿಕ್ಕ ಬಿದ್ದಿದ್ದಾಗಿದೆ. ಈಗ ಒಂದೊಂದೇ ಹೊರಗಡೆ ಬರ್ತಿದೆ. BJP ಕಿಕ್ಔಟ್ ಮಾಡೋದ್ರಲ್ಲೂ ಡೌಟ್ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಎಲ್ಲ ರಿಪೋರ್ಟನ್ನು ಈಗಾಗಲೇ ಕಲೆ ಹಾಕಿರೋದು ಮುನಿರತ್ನ ಈ ಕೇಸ್ ಬಗ್ಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.